ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಹೊರಟಿದ್ದು ಗ್ಯಾಸ್ ಗೀಸರ್ ಬಗ್ಗೆ. ಗ್ಯಾಸ್ ಗೀಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತ ಏನಿಲ್ಲ. ಬಟ್ ನಾವು ಈಗ ನಿಮ್ಗೆ ತೋರಿಸ್ತಾ ಇರೋ ಗೀಸರ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ. ಸೊ ಇದು ಗ್ಯಾಸ್ ಗೀಸರು, ಇದು ಫುಲ್ಲಿ ಆಟೋಮ್ಯಾಟಿಕ್ ಗ್ಯಾಸ್ ಗೀಸರ್ ಅಂತ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಏನು ಬರೋದಿಲ್ಲ. ಗೀಸರ್ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಒಂದು ಇನ್ಲೆಟ್, ಒಂದು ಔಟ್ಲೆಟ್, ಒಂದು ಗ್ಯಾಸ್ ಕನೆಕ್ಷನ್ ಇರುತ್ತೆ. ಅದೇ, ಇದು ಒಂದು ಇನ್ಲೆಟ್ ನೀರು ಹೋಗೋದ್ರೊಳಗೆ, ಇದು ಔಟ್ಲೆಟ್ ಬಿಸಿನೀರು ಬರೋದಕ್ಕೆ, ಇದು ಗ್ಯಾಸ್ ಕನೆಕ್ಷನ್, ಮಾಮೂಲಿ ಸಿಲಿಂಡರ್ ಹೆಂಗ್ ಕನೆಕ್ಷನ್. ಹೌದು, ಗ್ಯಾಸ್ ಗೀಸರ್ ಯೂಸ್ ಮಾಡೋಕೆ ಫಸ್ಟ್ ಒಂದು ಕಿಟಕಿ ಯಾವ್ದಾದ್ರು ಬೇಕೇ ಬೇಕು. ಕಿಟಕಿ ಇಲ್ಲ ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಮಾಡಬಹುದು. ಇದರಲ್ಲಿ ವಿತಿನ್ ಸೆಕೆಂಡ್ ಅಲ್ಲಿ ಹಾಟ್ ವಾಟರ್ ಬರುತ್ತೆ. ಸೊ 5 ನಿಮಿಷಕ್ಕೆಲ್ಲ ಒಂದು ಬಕೆಟ್ ತುಂಬುತ್ತೆ. ನೀವು ಆಮೇಲೆ ಆಫ್ ಮಾಡ್ಕೊಂಡು ಸ್ನಾನ ಮಾಡಬಹುದು. ಇದು ಒಂದು ವಾಟರ್ ಕನೆಕ್ಷನ್, ವಾಟರ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದು. ಇದು ಬಂದು ಗ್ಯಾಸ್, ನಾವು ಯಾವ ತರ ಅಡಿಗೆ ಮೇಲೆ ಸಿಮ್ ಏನ್ ಮಾಡ್ತೀವೋ ಅದೇ ತರ. ಇದು ವಿಂಟರ್ ಮತ್ತು ಸಮ್ಮರ್ ಆಪ್ಷನ್. ಸಮ್ಮರ್ ಅಲ್ಲಿ ನಮ್ಗೆ ತುಂಬಾ ಬಿಸಿ ಬೇಕಾಗಿರಲ್ಲ, ಆವಾಗ ನಾವು ಇದನ್ನ ಮೋಡ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸೊ ಇವಾಗ ಜಸ್ಟ್ ಇದು ಕೊಳವೆ ಆನ್ ಮಾಡಿದ್ರೆ ಬಿಸಿನೀರು ಬರುತ್ತೆ. ಇಲ್ಲಿ ಆನ್ ಮಾಡೋದು, ತಣ್ಣೀರು ಒಳಗಡೆ ಹೋಗುತ್ತೆ ನೋಡಿ, ಇಲ್ಲಿ ಆನ್ ಆಗುತ್ತೆ ಸಿಸ್ಟಮ್. ಒಳಗಡೆ ನೋಡಿ ಅಲ್ಲಿ ಸೇಮ್ ನಿಮ್ ಒಳಗಡೆ ಯಾವ ತರ ಕುಕ್ಕ ಇದರಲ್ಲಿ ಬಗ್ಗೆ ಬರುತ್ತೆ. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಹಾಗೆ ಇಟ್ಕೊಳ್ಳಿ ತೋರಿಸ್ತೀನಿ, ಹಾಗೆ ಇಟ್ಕೊಳ್ಳಿ. ಸೊ ಬಿಸಿನೀರು ಬರ್ತಾ ಇರುತ್ತೆ ನೋಡಿ. ನಲ್ಲಿ ನಿಲ್ಸಿದ್ರೆ ಆಫ್ ಆಗುತ್ತೆ ಸಿಸ್ಟಮ್. ಹೌದು, ನಲ್ಲಿ ಆನ್ ಮಾಡಿದ್ರೆ ತಿರ್ಗಾ ಆನ್ ಆಗುತ್ತೆ. ಸಿಂಪಲ್, ಏನ್ ಪ್ರಾಬ್ಲಮ್ ಇಲ್ಲ. ಹೌದು, ಸಫಕೇಶನ್ ಆಗತ್ತೆ ಅಂದ್ರೆ ಬಾತ್ರೂಮ್ ಸ್ವಲ್ಪ ದೊಡ್ಡದಾಗಿರ್ಬೇಕು, ಜೊತೆಗೆ ಒಂದು ಕಿಟಕಿ ಇರಲೇಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಯೂಸ್ ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನ್ ಇಲ್ವೇ ಇಲ್ಲ. ಯಾಕಂದ್ರೆ ಸಫಕೇಶನ್ ಆಗುತ್ತೆ ಮುಂದೆ ಅಂತ ಕಾರಣಕ್ಕೆ ಅದು ಮಾಡೋದಷ್ಟೇ, ಬಿಟ್ಟರೆ ಇನ್ನೇ ಇಲ್ಲ. ಬಟ್ ಗ್ಯಾಸ್ ಗೀಸರ್ ತುಂಬಾ ಜನ ಅಡಿಕ್ಟ್ ಆಗಿದ್ದಾರೆ, ತುಂಬಾ ಜನ ಯೂಸ್ ಮಾಡ್ತಾರೆ. ಸಾಧಾರಣ ಏನ್ ತೊಂದರೆ ಆಗಲ್ಲ, ಅಡಿಗೆ ಮನೆಯಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ಏನ್ ತೊಂದರೆ ಆಗಲ್ಲ. ಮತ್ತೆ ಇದ್ರಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 80% ಅಷ್ಟು ನೀವು ಕರೆಂಟ್ ಕನ್ಸಂಪ್ಷನ್ ಉಳಿಸ್ಕೊಳ್ಬಹುದು ಮನೆಯಲ್ಲಿ. ಒಂದ್ 4 ಜನ ಇರೋ ಮನೆಗೆ 2 ತಿಂಗಳು ಬರುತ್ತೆ, ಆರಾಮಾಗಿ ಯೂಸ್ ಆಗುತ್ತೆ. ಮತ್ತೆ ಸಾಲ್ಟ್ ವಾಟರ್ಗೂ ಯೂಸ್ ಆಗುತ್ತೆ, ಕಾವೇರಿ ನೀರಿಗೂ ಯೂಸ್ ಆಗುತ್ತೆ. ಏನ್ ತೊಂದರೆ, ಎಲ್ಲಾ ನೀರಿಗೂ ಯೂಸ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಅದು 4 ತಿಂಗಳಲ್ಲ, 2 ತಿಂಗಳು ಬರುತ್ತೆ 4 ಜನ ಇರೋ ಮನೆಗೆ, ಆರಾಮಾಗಿ ಯೂಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸರ್ವಿಸ್ ಅಂದ್ರೆ 1 ವರ್ಷಕ್ಕೆ ಒಂದ್ಸಲ ಸರ್ವಿಸ್ ತಗೊಳ್ಳಿ. 1 ವರ್ಷಕ್ಕೆ ಒಂದ್ಸಲ ಅಂತಂದ್ರೆ ನಿಮ್ಗೆ ಒಳಗಡೆ ಏನಾದ್ರು ಡಸ್ಟ್ ಗಿಸ್ಟ್ ಕೂತ್ಕೊಳ್ಳೋದಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಟ್ಟು ಹೋಗ್ತೀವಿ. ಎಲ್ಲದೂ ಮಾಡ್ಕೊಡ್ತೀವಿ ಸರ್ವಿಸ್. ಈಗ ನಮ್ಗೆ ಫೋನ್ ಮಾಡಿದ ತಕ್ಷಣ ಒಂದ್ ದಿವಸ ಬಂದು ಡೆಲಿವರಿ ಮಾಡ್ತೀವಿ. ಕಾಸ್ಟ್ ಅಂದ್ರೆ ನಿಮ್ಗೆ ಒಂದು 7,500 ರೂಪಾಯಿ ಆಗುತ್ತೆ. ಇನ್ ಕೇಸ್ ಯಾರೋ ಯೂಸ್ ಮಾಡ್ತಾ ಇದ್ರೆ, ಅವ್ರ ಹತ್ರ ಗೀಸರ್ ಇದ್ರೆ 1,000 ರೂಪಾಯಿ ಬೈಬ್ಯಾಕ್ ಕೊಡ್ತೀವಿ. ಕೊಡ್ತೀವಿ. ಸೊ 6,500 ರೂಪಾಯಿ ಆಗುತ್ತೆ ಅವಾಗ ಅವರಿಗೆ, ಎಕ್ಸ್ಚೇಂಜ್ ಆಫರ್ ಮಾತ್ರ. ಸರ್ವಿಸ್ ಎಲ್ಲ ಅಂದ್ರೆ ನಿಮಗೆ ವರ್ಷಕ್ಕೆ ಒಂದ್ಸಲ, ಇನ್ ಸರ್ವಿಸ್ ಏನ್ ಬರುದಿಲ್ಲ. ಇದು ಸರ್ವಿಸ್ ಅವರಿಗೂ ಕೊಡ್ತೀವಿ. ಅವ್ರದ್ದೇನು ಪ್ರಾಬ್ಲಮ್ ಇದ್ರೆ ಹೋಗಿ ಸರ್ವಿಸ್ ಕೊಡ್ತೀವಿ. ಅವರಿಗೆ ಸರ್ವಿಸ್ ಚಾರ್ಜ್ 600 ರೂಪೀಸ್ ಮಾಡ್ತೀವಿ ಅಷ್ಟೇ. ಹೌದು, ಬೆಂಗಳೂರು ಆಲ್ ಓವರ್ ಕರ್ನಾಟಕ ಎಲ್ಲಿ ಕರೆದ್ರು ಹೋಗ್ತೀವಿ. ಏನಿಲ್ಲ, ಸಿಂಪಲ್ ಅಲ್ವಾ, ಪೋರ್ಟಬಲ್, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಯೂಸ್ ಮಾಡ್ಬೋದು. ಅದೆಲ್ಲ ಇದ್ದೇ ಇರುತ್ತೆ, ಅದು ಮಾಮೂಲಿ ಇದ್ದೇ ಇರುತ್ತೆ. ಹೌದೌದು, ಮಾತಾಡ್ಕೊಂಡು ಹೋಗ್ತೀವಿ. ಬೇರೆ ಏನಿಲ್ಲ ಸರ್. ಗೀಸರ್ ಅಂದ್ರೆ ನಿಮ್ಗೆ ಒಂದ್ಸಲ ಇದನ್ನ ಯೂಸ್ ಮಾಡಿದ್ರೆ ಮತ್ತೆ ಬೇರೆ ಯಾವ್ದು ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ, ಆ ರೀತಿಯಲ್ಲಿ ಯೂಸ್ ಆಗುತ್ತೆ ಅದು. ಏನು ಕಂಪ್ಲೇಂಟ್ ಇಲ್ಲ. ಅಂದ್ರೆ ಆ ಕಂಪ್ಲೇಂಟ್ ಪ್ರತಿಯೊಂದ್ರಲ್ಲೂ ಇರುತ್ತೆ. ನಾವು ಯೂಸ್ ಮಾಡೋದನ್ನ ತಿಳ್ಕೊಂಡ್ರೆ ಏನು ಆಗಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.